ತಾಯಿ ಮಗಳಿಗೆ ಏನಂತಾಳು? ಏನಂತಾಳೆ? ನಿನ್ನ ಗಂಡಗ ಇರುತ್ತಾರು ಚಂದ ಸಿರಿವಂತ ಗೆಳೆಯಾರು, ನಿನ್ನ ಚಲುವ ರೂಪ ನೋಡಿ ಮೋಹಿಸಿ ಬಿಡುತ್ತಾರು. ನಿನ್ನ ಚಲುವ ರೂಪ ನೋಡಿ ಮೋಹಿಸಿ ಬಿಡುತ್ತಾರು. ಗಟ್ಟಿಯಿರಲವ್ವ ನಿನ್ನ ಶೀಲ ಗಂಡಗೊಬ್ಬಗ ಮೀಸಲ. ಗಟ್ಟಿಯಿರಲವ್ವ ನಿನ್ನ ಶೀಲ ಗಂಡಗೊಬ್ಬಗ ಮೀಸಲ. ಇಟ್ಟು ಬಾಳವ್ವ ನನ್ನ ಮಗಳ ಹೆಸ ಹೇಳಾಕ ಏನಿಲ್ಲ. ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳುತ್ತಾ ಕುಂತ್ಯಾಕ. ನನ್ನ ಮಗಳು ಅಳುತ್ತಾ ಕುಂತ್ಯಾಕ. ಹೋಗಿ ಬಾ. ಅಳುತ್ತಾ ಕುಂತ್ಯಾಕ. ಹೋಗಿ ಬಾ. ಯಾರು ಕೇಳ್ತಾರ್ರಿ 2026 ಇಸ್ವಿಯೊಳಗೆ ಈ ಮಾತನ್ನ? ಯಾರು ಕೇಳಂಗಿಲ್ರಿ? ಯಾರು ಕೇಳ್ತಾರಪ್ಪ? ನಮ್ಮ ಅಜ್ಜಿಗಳು ಕೇಳಂಗಿಲ್ಲ ಅನ್ರಿ. ಅವರು ಸತ್ವಾದ್ರು. ಯಾಕೆ ಕೇಳಬೇಕ್ರಿ ಈ ಮಾತನ್ನ? ಹೆಣ್ಮಕ್ಳು ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾರೆ. ಮನೆ ಮುಂದೆ ದೊಡ್ಡ ಹಂದರಾಕ್ಷಿ ಮದುವೆ ಮಾಡಿಕೊಟ್ಟಿರ್ತಾರೆ. ಗಂಡನ ಮನೆಗೆ ಹೋಗುವಾಗ ಗಂಡನ ಮನೆಗೆ ಬೇಕಾಗ್ತಕ್ಕಂಥ ವಸ್ತು ಒಡವೆ ಕೊಡಿಸಿರ್ತಾರೆ, ಪಾತ್ರೆ ಪಡಗ ಕೊಡಿಸಿರ್ತಾರೆ, ಹಾಸಿಗೆ ಹೊದಿಕೆ ಕೊಡಿಸಿರ್ತಾರೆ, ಬಟ್ಟೆ ಬರೆ ಕೊಡಿಸಿರ್ತಾರೆ, ರೊಕ್ಕ ರೂಪಾಯಿ ಕೊಟ್ಟಿರ್ತಾರೆ. ಗಂಡನ ಮನೆಗೆ ಬಂದ ನಂತರ ಗಂಡ ಅಂದ್ರೆ ದೇವರನ್ನು ತಿಳ್ಕೊಬೇಕು, ಗಂಡನ ಮನೆ ದೇವಸ್ಥಾನ ಅಂತ ತಿಳ್ಕೊಬೇಕು, ಅತ್ತೆ ಮಾವಂದ್ರೆ ಸೇವೆ ಮಾಡ್ಬೇಕು, ತೊತ್ತಿನಂಗೆ ಕೆಲಸ ಮಾಡ್ತಾರೆ. ಆ ಕಾಲ ಹೋಯ್ತು ರೀ. ಆಯ್ತು. ಯಾವಾಗ ಆ ಕಾಲ ಹೋತು? ಆ ಕಾಲ ಹೋಗ್ಲಿಲ್ರಿ. ಆ ಕಾಲವನ್ನು ಗಂಡಸರು ಪುಣ್ಯಾತ್ಮರು ನಾವು ತಗೊಂಡು ಬಂದಿದ್ದೇವೆ. ನನಗೆ ಗಂಡಸನ್ನಕ ನಾಚಿಕೆ ಬರಾಕೈತಿ. ಮುಖದ ಮೇಲೆ ದೊಡ್ಡ ದೊಡ್ಡ ಮೀಸಿ ಬಿಟ್ಟಿರ್ತಾರೋ. ಇವಾಗ ಮೀಸಿ ಒಂದು ಕೇಳಿ ಇವ್ರಿಗೀಗ ಗಂಡಸರು ತಮ್ಮ ರೇಟ್ ಕಟ್ಕೊಂಡಾರ. ನಾನು ಇಂಜಿನಿಯರ್ ನನಗೆ ಇಟ್ಟು ಕೊಡ್ಬೇಕು, ನಾನು ಡಾಕ್ಟರ್ ನನಗೆ ಇಟ್ಟು ಕೊಡ್ಬೇಕು, ನಾನು ಲಾಯರ್ ನನಗೆ ಇಟ್ಟು ಕೊಡ್ಬೇಕು, ನಾನು ಲೆಕ್ಚರರ್ ನನಗೆ ಇಟ್ಟು ಕೊಡ್ಬೇಕು, ನಾನು ಗುಮಾಸ್ತ ನನಗೆ ಇಟ್ಟು ಕೊಡ್ಬೇಕು, ನಾನು ಚಪ್ರಾಸಿ ನನಗೆ ಇಷ್ಟು ಕೊಡಬೇಕು ಅಂತ ರೇಟ್ ಕಟ್ಕೊಂಡಾರ್ರಿ ಹೆಂಗಸರು.